ಮಾಂಗಲ್ಯ ಸರ ಬೇಡ ಅಂತ ಬಿಟ್ಟು ಹೋದ್ರಂತೆ. ಹೇಗೆ ಅಂದ್ರೆ ಆ ಮನೆಯವರು ಪಾಪ ಅಲ್ಲಿ ಅಜ್ಜ ಅಜ್ಜಿ ಮೊಮ್ಮಗು ಇದ್ರು, 2 ವರ್ಷದ ಮಗು ಅದು. ಅವರು ಪಾಪ ಹೆದರ್ಕೊಂಡು ನೀವು ತಗೊಂಡೋಗಿ ಎಲ್ಲ ತಗೊಂಡೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಂಗಲ್ಯ ಸರನು ಬೇಕಾದ್ರೆ ತಗೊಳ್ಳಿ ಅಂತ ಅಂದ್ರಂತೆ. ಅವಾಗ ಮಾಂಗಲ್ಯ ಸರ ಬೇಡ ಅಂತ ಮಾಂಗಲ್ಯ ಸರ ಒಂದು ಬಿಟ್ಟು ಹೋಗಿದ್ದಾರೆ ಅಂತ. ಬೇರೆ ಎಲ್ಲಾ ಚಿನ್ನ ಬೆಳ್ಳಿ ದೋಚ್ಕೊಂಡು ಹೋಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ದೋಚ್ಕೊಂಡು ಹೋಗಿ ಪರಾರಿಯಾಗಿದ್ದಾರೆ. ಗನ್ ಚಾಕು ತೋರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಹೊಂಬಾಳೆಗೌಡ ಅವರ ಮನೆಯಲ್ಲಿ ಹೊಂಬಾಳೆಗೌಡ ಹಾಗೂ ಅವರ ಪತ್ನಿ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ದರೋಡೆ ಮಾಡಿರ್ತಕ್ಕಂಥದ್ದು. ಸಿಸಿಟಿವಿ ಡಿವಿಆರ್ ನ ಕೂಡ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಬ್ಯಾಡರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಎನ್ನುವಂತಹ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂತದ್ದು. ಇವರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನ್ ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತೆ 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತೆ ಹೊಂಬಾಳೆಗೌಡರಿಗೂ ಮತ್ತೆ ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದ್ರೆ ಏನು ಟೇಪ್ ಅನ್ನ ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನ ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನ ಕದಿಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಬೆಡ್ರೂಮ್ ಅನ್ನ ಎಲ್ಲ ಹುಡುಕ್ತಾರೆ. ಸಿಗದಿದ್ದಂತ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನ ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂತಹ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನ ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರವನ್ನ ಬಿಟ್ಟು ಮತ್ತೆ ಏನ್ ಸಿಸಿಟಿವಿಯ ಒಂದು ಫುಟೇಜ್ ಗಳನ್ನು ಕೂಡ ಒಳಗಡೆ ಇದ್ದಂತಹ ಪ್ರತಿಯೊಂದು ಸಿಸಿಟಿವಿ ಫುಟೇಜ್ ಗಳನ್ನ ಡಿವಿಆರ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ಇರುವಂತಹ ಕಾರಣದಿಂದಾಗಿ ಅವರು ಕಳ್ಳತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಅದು ಪೊಲೀಸರ ವೇಷವನ್ನ ಧರಿಸಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನ ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಕಳ್ಳರು ಯಾವ ರೀತಿಯಾದಂತಹ ಯೋಚನೆಯನ್ನ ಮಾಡಿ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂತಹ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳಬಹುದು. ಈಗ ಆ ಒಂದು ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡುತ್ತಾರೆ. ದೂರನ್ನ ತೆಗೆದುಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನ್ ನೋಡ್ತಾ ಇದ್ದಾರಲ್ಲ ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನ ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯ್ತು ಅನ್ನುವಂತಹ ಒಂದು ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನ ಹುಡುಕುವಂತ ಪೊಲೀಸ್ ವೇಷಧಾರಿಯಾಗಿರುವಂತಹ ಕಳ್ಳರನ್ನ ಹುಡುಕುವಂತಹ ಪ್ರಯತ್ನದಲ್ಲಿ ಬ್ಯಾಡರಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದ್ರೆ ಅವರು ಯಾವ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಕಾಕಿ ವೇಷದ ಧರಿಸಿ, ಅಂದ್ರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತೆ ಒಳಗಡೆ ಇರುವಂತಹ ಸಿಸಿಟಿವಿ ಯಾವುದು ಕೂಡ ಬಿಟ್ಟಿಲ್ಲ. ಡಿವಿಆರ್ ನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಹಲ್ಲೆ ಮಾಡಿಲ್ಲ. ಬಿಟ್ರೆ ಒಡವೆ ಮತ್ತು ಚಿನ್ನವನ್ನ ಎಲ್ಲಾ ರೀತಿಯ ಹಣವನ್ನ ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಂಗಲ್ಯ ಸರ ಬೇಡ ಅಂತ ಬಿಟ್ಟು ಹೋದ್ರಂತೆ. ಹೇಗೆ ಅಂದ್ರೆ ಆ ಮನೆಯವರು ಪಾಪ ಅಲ್ಲಿ ಅಜ್ಜ ಅಜ್ಜಿ ಮೊಮ್ಮಗು ಇದ್ರು, 2 ವರ್ಷದ ಮಗು ಅದು. ಅವರು ಪಾಪ ಹೆದರ್ಕೊಂಡು ನೀವು ತಗೊಂಡೋಗಿ ಎಲ್ಲ ತಗೊಂಡೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಂಗಲ್ಯ ಸರನು ಬೇಕಾದ್ರೆ ತಗೊಳ್ಳಿ ಅಂತ ಅಂದ್ರಂತೆ. ಅವಾಗ ಮಾಂಗಲ್ಯ ಸರ ಬೇಡ ಅಂತ ಮಾಂಗಲ್ಯ ಸರ ಒಂದು ಬಿಟ್ಟು ಹೋಗಿದ್ದಾರೆ ಅಂತ. ಬೇರೆ ಎಲ್ಲಾ ಚಿನ್ನ ಬೆಳ್ಳಿ ದೋಚ್ಕೊಂಡು ಹೋಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ದೋಚ್ಕೊಂಡು ಹೋಗಿ ಪರಾರಿಯಾಗಿದ್ದಾರೆ. ಗನ್ ಚಾಕು ತೋರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಹೊಂಬಾಳೆಗೌಡ ಅವರ ಮನೆಯಲ್ಲಿ ಹೊಂಬಾಳೆಗೌಡ ಹಾಗೂ ಅವರ ಪತ್ನಿ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ದರೋಡೆ ಮಾಡಿರ್ತಕ್ಕಂಥದ್ದು. ಸಿಸಿಟಿವಿ ಡಿವಿಆರ್ ನ ಕೂಡ ಕಿತ್ಕೊಂಡು ಪರಾರಿಯಾಗಿದ್ದಾರೆ.
ಬ್ಯಾಡರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಅನ್ನುವಂತ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂತದ್ದು. ಇವರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನ್ ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತೆ 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತೆ ಹೊಂಬಾಳೆಗೌಡರಿಗೂ ಮತ್ತೆ ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದ್ರೆ ಏನು ಟೇಪ್ ಅನ್ನ ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನ ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನ ಕದಿಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಬೆಡ್ರೂಮ್ ಅನ್ನ ಎಲ್ಲ ಹುಡುಕ್ತಾರೆ. ಸಿಗದಿದ್ದಂತ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನ ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂತಹ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನ ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರ್ವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರ್ವನ್ನ ಬಿಟ್ಟು ಮತ್ತೆ ಏನ್ ಸಿಸಿಟಿವಿಯ ಒಂದು ಫುಟೇಜ್ ಗಳನ್ನು ಕೂಡ ಒಳಗಡೆ ಇದ್ದಂತಹ ಪ್ರತಿಯೊಂದು ಸಿಸಿಟಿವಿ ಫುಟೇಜ್ ಗಳನ್ನ ಡಿವಿಆರ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ಇರುವಂತಹ ಕಾರಣದಿಂದಾಗಿ ಅವರು ಕಳ್ಳತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಅದು ಪೊಲೀಸರ ವೇಷವನ್ನ ಧರಿಸಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನ ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಕಳ್ಳರು ಯಾವ ರೀತಿಯಾದಂತಹ ಯೋಚನೆಯನ್ನ ಮಾಡಿ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂತಹ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡುತ್ತಾರೆ. ದೂರನ್ನ ತೆಗೆದುಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನ ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯ್ತು ಅನ್ನುವಂತಹ ಒಂದು ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನ ಹುಡುಕುವಂತ ಪೊಲೀಸ್ ವೇಷಧಾರಿಯಾಗಿರುವಂತಹ ಕಳ್ಳರನ್ನ ಹುಡುಕುವಂತಹ ಪ್ರಯತ್ನದಲ್ಲಿ ಬ್ಯಾಡರಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದ್ರೆ ಅವರು ಯಾವ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಕಾಕಿ ವೇಷದ ಧರಿಸಿ, ಅಂದ್ರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತೆ ಒಳಗಡೆ ಇರುವಂತಹ ಸಿಸಿಟಿವಿ ಯಾವುದು ಕೂಡ ಬಿಟ್ಟಿಲ್ಲ, ಡಿವಿಆರ್ ನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಹಲ್ಲೆ ಮಾಡಿಲ್ಲ, ಬಿಟ್ರೆ ಒಡವೆ ಮತ್ತು ಚಿನ್ನವನ್ನ ಎಲ್ಲಾ ರೀತಿಯ ಹಣವನ್ನ ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಂಗಲ್ಯ ಸರ ಬೇಡ ಅಂತ ಬಿಟ್ಟು ಹೋದ್ರಂತೆ. ಹೇಗೆ ಅಂದ್ರೆ ಆ ಮನೆಯವರು ಪಾಪ ಅಲ್ಲಿ ಅಜ್ಜ ಅಜ್ಜಿ ಮೊಮ್ಮಗು ಇದ್ರು, 2 ವರ್ಷದ ಮಗು ಅದು. ಅವರು ಪಾಪ ಹೆದರ್ಕೊಂಡು ನೀವು ತಗೊಂಡೋಗಿ ಎಲ್ಲ ತಗೊಂಡೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಂಗಲ್ಯ ಸರನು ಬೇಕಾದ್ರೆ ತಗೊಳ್ಳಿ ಅಂತ ಅಂದ್ರಂತೆ. ಅವಾಗ ಮಾಂಗಲ್ಯ ಸರ ಬೇಡ ಅಂತ ಮಾಂಗಲ್ಯ ಸರ ಒಂದು ಬಿಟ್ಟು ಹೋಗಿದ್ದಾರೆ ಅಂತ. ಬೇರೆ ಎಲ್ಲಾ ಚಿನ್ನ ಬೆಳ್ಳಿ ದೋಚ್ಕೊಂಡು ಹೋಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ದೋಚ್ಕೊಂಡು ಹೋಗಿ ಪರಾರಿಯಾಗಿದ್ದಾರೆ. ಗನ್ ಚಾಕು ತೋರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಹೊಂಬಾಳೆಗೌಡ ಅವರ ಮನೆಯಲ್ಲಿ ಹೊಂಬಾಳೆಗೌಡ ಹಾಗೂ ಅವರ ಪತ್ನಿ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ದರೋಡೆ ಮಾಡಿರ್ತಕ್ಕಂಥದ್ದು. ಸಿಸಿಟಿವಿ ಡಿವಿಆರ್ ನ ಕೂಡ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಬ್ಯಾಡರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಅದು ಪೊಲೀಸರ ವೇಷವನ್ನ ಧರಿಸಿ, ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿದ್ದು ಇನ್ನೊಬ್ರು ಕಾನ್ಸ್ಟೇಬಲ್ ವೇಷದಲ್ಲಿದ್ದು, ಅದು ಯಲಹಂಕ ಪೊಲೀಸರು ಒಂದು ಹೇಳಿಕೊಂಡು ನೇರವಾಗಿ ಇಲ್ಲಿ ನೀವು ಕಾಣ್ತಾ ಇದೆಯಾ ಹೊಂಬಾಳೆ ಅನ್ನುವಂತಹ ಒಂದು ನಿವಾಸ, ಇದು ಹೊಂಬಾಳೆಗೌಡರಿಗೆ ಸೇರಿದಂತದ್ದು. ಇವರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ವೇಷಧಾರಿಯಾಗಿರುವಂತಹ ಏನ್ ದರೋಡೆಕೋರರು ನೇರವಾಗಿ ಈ ಒಂದು ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಹೊಂಬಾಳೆಗೌಡರು ಹಾಗೂ ಅವರ ಪತ್ನಿ ಮತ್ತೆ 2.5 ತಿಂಗಳ ಮಗು ಕೂಡ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು 2.5 ವರ್ಷದ ಮಗು ಇದ್ದಾಗ ಆ ಮಗುವಿಗೂ ಮತ್ತೆ ಹೊಂಬಾಳೆಗೌಡರಿಗೂ ಮತ್ತೆ ಅವರ ಪತ್ನಿಗೂ ಕೂಡ ಬ್ಯಾಂಡೇಜ್ ಅಂದ್ರೆ ಏನು ಟೇಪ್ ಅನ್ನ ಬಾಯಿಗೆ ಸುತ್ತಿ ಅವರಿಗೆ ಈ ಒಂದು ನಿವಾಸದಲ್ಲಿ ಅವರನ್ನ ಭಯಭೀತರನ್ನಾಗಿಗೊಳಿಸಿ ಒಳಗಡೆ ಇರುವಂತಹ ಚಿನ್ನಾಭರಣಗಳನ್ನ ಕದಿಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಬೆಡ್ರೂಮ್ ಅನ್ನ ಎಲ್ಲ ಹುಡುಕ್ತಾರೆ. ಸಿಗದಿದ್ದಂತ ಕಾರಣದಾಗಿ ಏನು ಗನ್ನು ಹಾಗೂ ಚಾಕುವನ್ನ ಅವರಿಗೆ ತೋರಿಸಿ ಭಯ ಹುಟ್ಟಿಸಿ ಅವರಿಂದಲೇ ಭಯಗೊಂಡಿರುವಂತಹ
ಇರುವಂತಹ ಹೊಂಬಾಳೆಗೌಡರು ನೇರವಾಗಿ ಒಳಗಡೆ ಇದ್ದಂತಹ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಹಾಗೂ 20 ಲಕ್ಷ ರೂಪಾಯಿ ಹಣವನ್ನ ಆ ದರೋಡೆಕೋರರ ಕೈಗೆ ಕೊಡ್ತಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಕೂಡ ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ಒಳಗಡೆ ಇದ್ದಂತಹ ಅವರ ಪತ್ನಿಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಮಾಂಗಲ್ಯ ಸರವನ್ನ ಬಿಟ್ಟು ಮತ್ತೆ ಏನ್ ಸಿಸಿಟಿವಿಯ ಒಂದು ಫುಟೇಜ್ ಗಳನ್ನ ಕೂಡ ಒಳಗಡೆ ಇದ್ದಂತಹ ಪ್ರತಿಯೊಂದು ಸಿಸಿಟಿವಿ ಫುಟೇಜ್ ಗಳನ್ನ ಡಿವಿಆರ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ರೀತಿಯಲ್ಲಿ ಇದು ಪ್ರೀ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಜಾಗದಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಮನೆಗಳು ಸ್ವಲ್ಪ ದೂರ ದೂರ ಇರುವಂತಹ ಕಾರಣದಿಂದಾಗಿ ಅವರು ಕಳ್ತನಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಅದು ಪೊಲೀಸರ ವೇಷವನ್ನ ಧರಿಸಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ವೇಷವನ್ನ ಧರಿಸಿ ಏಕಾಏಕಿ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಒಳಗಡೆ ಇರುವಂತಹ ಹಣ ಮತ್ತು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಕಳ್ಳರು ಯಾವ ರೀತಿಯಾದಂತಹ ಯೋಚನೆಯನ್ನ ಮಾಡಿ ಹೊಸ ಹೊಸ ರೀತಿಯಲ್ಲಿ ಯೋಚನೆಯಲ್ಲಿ ಈ ರೀತಿಯಾದಂತಹ ಕಳ್ಳತನಕದ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ಭಯಭೀತರಾಗಿರುವಂತಹ ಹೊಂಬಾಳೆಗೌಡರು ನೇರವಾಗಿ ಹತ್ತಿರದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡುತ್ತಾರೆ. ದೂರನ್ನ ತೆಗೆದುಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಬಂದು ಇಲ್ಲಿ ಏನ್ ನೋಡ್ತಾ ಇದ್ದಾರಲ್ಲ ಈ ಒಂದು ಮನೆಯ ಅವರ ನಿವಾಸ ಆಗಿರುತ್ತೆ. ಈ ಒಂದು ನಿವಾಸದ ಒಳಗಡೆ ಸ್ಥಳವನ್ನ ಬಂದು ಎಲ್ಲಿ ಆಗಿದೆ ಘಟನೆ, ಹೇಗಾಯಿತು ಅನ್ನುವಂತಹ ಒಂದು ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಸದ್ಯಕ್ಕೆ ಕಳ್ಳರನ್ನ ಹುಡುಕುವಂತ ಪೊಲೀಸ್ ವೇಷಧಾರಿಯಾಗಿರುವಂತಹ ಕಳ್ಳರನ್ನ ಹುಡುಕುವಂತ ಪ್ರಯತ್ನದಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಇದ್ದಾರೆ. ಯಾಕಂದ್ರೆ ಅವರು ಯಾವ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಕಾಕಿ ವೇಷದ ಧರಿಸಿ ಅಂದ್ರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರಬೇಕು. ಮತ್ತೆ ಒಳಗಡೆ ಇರುವಂತಹ ಸಿಸಿಟಿವಿ ಯಾವುದು ಕೂಡ ಬಿಟ್ಟಿಲ್ಲ. ಡಿವಿಆರ್ ನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅವ್ರಿಗೂ ಕೂಡ ಭಯ ಬೀಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪುಣ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಹಲ್ಲೆ ಮಾಡಿಲ್ಲ. ಬಿಟ್ರೆ ಒಡವೆ ಮತ್ತು ಚಿನ್ನವನ್ನ ಎಲ್ಲಾ ರೀತಿಯ ಹಣವನ್ನ ಕೂಡ ತೆಗೆದುಕೊಂಡು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು ಕೂಡ ಆ ಒಂದು ಪೊಲೀಸ್ ವೇಷಧಾರಿಯಾಗಿರುವಂತಹ ದರೋಡೆಕೋರರ ಹುಡುಕಾಟದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.